ವೀಕ್ಷಕರೇ, ರಂಜಾನ್ ಕ್ವಶ್ಚನ್ ಟೈಮ್. ಸೊ ರಂಜಾನ್ ಕ್ವಶ್ಚನ್ ಟೈಮ್ ನಮ್ಮಲ್ಲಿ ನಾವು ಸಂದೇಹಗಳನ್ನು ಪರಿಹರಿಸುವ ಸಂದೇಶವನ್ನು ನೀಡುವ ಕಾರ್ಯಕ್ರಮ ಮಾಡ್ತೇವೆ. ಅಂದರೆ ಉಪವಾಸದ ವಿಷಯದಲ್ಲಿ ವಿಶೇಷ ಕಾರ್ಯಕ್ರಮ ಇದು. ಸೊ ಈ ಹಿನ್ನೆಲೆಯಲ್ಲಿ ಉಪವಾಸದ ವಿಷಯದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಮಾತಾಡ್ತಾ ಇದ್ದೇವೆ, ಅದರಲ್ಲಿ ಏನು ಅಂತ. ಸೊ ನಮ್ಮ ಜೊತೆಯಲ್ಲಿದ್ದಾರೆ ಕನೀಸ್ ಫಾತಿಮಾದವರು. ಇವರು NLP ಕೋಚ್ ಆಗಿದ್ದಾರೆ, ಕೌನ್ಸಿಲಿಂಗ್ ಎಕ್ಸ್ಪರ್ಟ್ ಆಗಿದ್ದಾರೆ, ಹಲವಷ್ಟು ವೆಬಿನಾರ್ಗಳಲ್ಲಿ ಭಾಗವಹಿಸಿದ್ದಾರೆ, ಹಾಗೆ ಹಲವು ವಿಷಯಗಳ ಬಗ್ಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿದವರಾಗಿದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಅವರಿಗೆ ನಾನು ಹೇಳ್ತಾ ಇರೋದು, ಅವರಿಗೆ ವಿಶೇಷ ಅವಾರ್ಡ್ ಕೂಡ ಬಂದಿದೆ. ಅದು ಸೈವಾ ಅವಾರ್ಡ್ ಅಂತ, ಅಂದರೆ ದಕ್ಷಿಣ ಭಾರತೀಯ ವಿಶೇಷ ಮಹಿಳೆ, ಅಂದರೆ ಗ್ರೇಟ್ ಮಹಿಳೆ ಅಂತ ಅವರು ಅವಾರ್ಡ್ ಬಂದಿದೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯವನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮಂಗಳೂರು, ರಿಮ್ ಡೇಟ್ಸ್ ಮಂಗಳೂರು, ಡಿಸೈನ್ ಪ್ಲಸ್ ಮಂಗಳೂರು. ಹಾಗೆ ನಮ್ಮದು ರಂಜಾನ್ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ತಿಂಗಳು, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಆದ್ಯತೆ ಕೊಡ್ತೇವೆ. ಮತ್ತು ಅದನ್ನು ನಾವು ಶುದ್ಧೀಕರಣದ ಒಂದು ಆಧ್ಯಾತ್ಮಿಕವಾಗಿ ಶುದ್ಧೀಕರಣವಾಗುವ ವಿಷಯ ಕೊಳ್ಳುವ ಒಂದು ವಿಷಯ ಅಂತ ಕೊಡ್ತೇವೆ. ಆದರೆ ನೀವು ಮನೋವಿಕಾಸದಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆಗಿರೋದ್ರಿಂದ ಇದನ್ನು ನಾವು ಮನಸ್ಸಿನ ಆರೋಗ್ಯದ ಶುದ್ಧೀಕರಣ ಅಂತ ಹೇಳ್ಬೋದಾ, ಹೇಗೆ? ಎಕ್ಸಾಕ್ಟ್ಲಿ, ನಮಗೆ ಅದೇ ಹೇಳ್ಬೋದು. ಯಾಕೆಂತ ಹೇಳಿದರೆ ರಂಜಾನ್ ಅಂತ ಹೇಳುವಂಥದ್ದೊಂದು ಡೀಪ್ ಕ್ಲೀನಿಂಗ್ ಮಾಡುವಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿರುವಂಥದ್ದು. ಅಂದರೆ ಹಲವಾರು ಟಾಕ್ಸಿನ್ಸ್ಗಳು ನಮ್ಮ ಮನಸ್ಸಲ್ಲಿ ಇರ್ತದೆ. ಒಂದು ವರ್ಷ ಆಗುವಾಗ ಒಬ್ಬರ ಮೇಲೆ ನಮಗೆ ಗ್ರಜ್ ಇರ್ಬೋದು, ಅಸೂಯೆ ಇರ್ಬೋದು, ಅಥವಾ ಒಂದು ಬೇಡದ ಕೆಲವು ಥಾಟ್ಸ್ ನಮ್ಮಲ್ಲಿ ಬರ್ತಾ ಇರ್ತದೆ. ಕೆಲವೊಮ್ಮೆ ನಾನು ಈ ರೀತಿಯ ಒಂದು ವಿಡಿಯೋ ನೋಡ್ಬೋದಿತ್ತು, ನನಗೆ ಈ ರೀತಿಯ ಒಂದು ಕೆಲಸ ನಾನು ಮಾಡ್ಬೋದಿತ್ತು, ಇಂತಹ ಕೆಲವು ಆಲೋಚನೆಗಳು ಕೂಡ ಬರ್ತದೆ ನಮ್ಮಲ್ಲಿ. ಮನುಷ್ಯ ಅಂತ ಹೇಳುವಾಗ ಸಹಜವಾಗಿ ನಾವು ತಪ್ಪು ಮಾಡ್ತಾ ಇರ್ತೇವೆ. ಕುರಾನಲ್ಲಿ ಕೂಡ ಹೇಳಿದ್ದು ಹಾಗೇನೆ, ಕುಲ್ಲು ಬನಿ ಆದಮ್ ಖತ್ತಾউন ಅಂತ. ಎಲ್ಲರೂ ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತಾರೆ. ಖತ್ತಾউন ಅಂದರೆ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತಾ ಇರುವಂಥದ್ದು, ಮಾಡ್ತಾನೆ ಇರ್ತಾರೆ. ಆದರೆ ಅದಕ್ಕೆ ಕೂಡ ಒಂದು ಬ್ರೇಕ್ ಇರ್ತದೆ. ಆ ಬ್ರೇಕ್ ಅಂತ ಹೇಳುವಂಥದ್ದು ಇಲ್ಲಿ ಒಂದು ರೀಸೆಟ್ ಬಟನ್ ಅಂತ ಹೇಳ್ಬೋದು ನಮಗೆ. ರಂಜಾನ್ ಅಂತ ಹೇಳುವಾಗಲೇ ನಮ್ಮಲ್ಲಿ ಒಂದು ಆಧ್ಯಾತ್ಮಿಕವಾಗಿ ನಮಗೆ ಸಿಗುವಂತಹ ಒಂದು ಕಡಿವಾಣ ಅಂತ ಹೇಳ್ಬೋದು. ನಮಗೆ ರಂಜಾನ್ ನಾವು ಅಲರ್ಟ್ ಆಗ್ತೇವೆ, ನಾವು ಯಾವನ್ನೆಲ್ಲ ಮಾಡಬಾರ್ದು ಅಂತ ಒಂದು ವಿಷಯಕ್ಕೆ ಬದ್ಧರಾಗ್ತೇವೆ. ವಿಷಯದಲ್ಲಿ ನಾವು ಸ್ವಲ್ಪ ಅಲರ್ಟ್ ಆಗಿರ್ತೇವೆ. ಪ್ಲಸ್ ಒಂದು ಅವೇರ್ನೆಸ್ ನಮ್ಮಲ್ಲಿ ಕೂಡ ಇರ್ತದೆ, ಇದು ನಾನು ಮಾಡಬಾರ್ದು, ಇದು ತಪ್ಪು ಅಂತ ಹೇಳುವಂಥದ್ದು. ಆಗ ನಮ್ಮ ಮೈಂಡ್ ಸೆಟ್ ಅನ್ನು ಕಂಪ್ಲೀಟ್ ಆಗಿ ನಾವು ಶಿಫ್ಟ್ ಮಾಡುವಂತಹ ಒಂದು ಪರಿಸ್ಥಿತಿಗೆ ನಾವು ಬರ್ತೇವೆ. ಒಂದು ತಿಂಗಳು ನಾನು ಅದು ಮಾಡಬಾರ್ದು ಅಂತ. ಆದರೆ ಇದು ನಮ್ಮಲ್ಲಿ ಆಗುವಂತಹ ಇನ್ನೊಂದು ತಪ್ಪು ಅಂದರೆ ನಾವು ಒಂದು ತಿಂಗಳಿಗೆ ಮಾತ್ರ ಸೀಮಿತ ಅಂತ ಹೇಳಿ ಇದನ್ನು ನಿಯತ್ ಮಾಡುವಾಗಲೇ ನಾವು ಹೇಳುವಂಥದ್ದು, ಇದು ನಾನು ಒಂದು ತಿಂಗಳಿಗೆ ನಾನು ಇದನ್ನು ಸ್ವಲ್ಪ ಇದು ಮಾಡದೇ ಇರ್ತೇನೆ, ಅಥವಾ ನಾನು ಡಿಲೇ ಮಾಡ್ತೇನೆ, ಪೋಸ್ಟ್ಪೋನ್ ಮಾಡ್ತೇನೆ, ಇದು ಒಂದು ಪ್ರಾಬ್ಲಮ್ ಅಂತ. ಆದರೆ ಆಕ್ಚುಲಿ ಇರುವಂಥದ್ದು ಇದು ಒಂದು ತಿಂಗಳು ಮಾತ್ರ ಅಲ್ಲ, ಒಂದು ತಿಂಗಳ ಟ್ರೈನಿಂಗ್, ಮತ್ತೆ 11 months ನಮಗೆ 11 ತಿಂಗಳು ಸಿಗುವಂಥ ಒಂದು ಟ್ರೈನಿಂಗ್. ಓಕೆ, ನಮ್ಮಲ್ಲಿ ಒಂದು ಕೋಪ ಇದೆ, ತಾಪ ಇದೆ, ಮತ್ತು ಭಾವನಾತ್ಮಕವಾಗಿ ಬಹಳಷ್ಟು ಜಟಿಲತೆಯನ್ನು ಅನುಭವಿಸ್ತಾ ಇರ್ತೇವೆ, ಸುಳ್ಳು ಹೇಳ್ತೇವೆ, ಇಂಥದ್ದೆಲ್ಲ ಬಹಳಷ್ಟು ವಿಷಯಗಳಿರ್ತವೆ. ಬಟ್ ಇದು ಹೇಗೆ ನಮಗೆ ಸಹಾಯ ಮಾಡ್ತದೆ? ರಂಜಾನ್ ಅಂತ ಉಪವಾಸ ಹೇಗೆ ಸಹಾಯ ಮಾಡ್ತದೆ ಅದಕ್ಕೆ? ನೋಡಿ, ಉಪವಾಸ ಅಂತ ಹೇಳುವಂಥದ್ದು ಅದೇ ನಾನು ಹೇಳಿದ್ದು, ಉಪವಾಸ ನಮಗೆ ಒಂದು ಕಡಿವಾಣ ಇದ್ದ ಹಾಗೆ, ಒಂದು ಶೀಲ್ಡ್ ಇದ್ದ ಹಾಗೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು ಅಂತ ಹೇಳಿ. ಆದರೆ ನಾವು ಹಲವಾರು ಇಂಥ ಕೆಲವು ಆ್ಯಕ್ಟಿವಿಟೀಸಲ್ಲಿ ನಾವು ಇನ್ವಾಲ್ವ್ ಆದಾಗ ನಮ್ಮಲ್ಲಿ ಆ ಒಂದು ಅಲರ್ಟ್ ಕಮ್ಮಿ ಆಗಿರ್ಬೋದು, ಅಥವಾ ನಮಗೆ ಅದು ಅವೇರ್ನೆಸ್ ಇಲ್ಲದೆ ಹೋದರೆ, ಯಾರು ನಮಗೆ ಹೇಳಿಕೊಡದೇ ಇದ್ದರೆ, ಅಥವಾ ನಮಗೆ ಅದನ್ನು ನೆನಪಿಸಿಕೊಳ್ಳದೇ ಇದ್ದರೆ, ನಮಗೆ ಅದು ನೆನಪಿಸದೇ ಇದ್ದರೆ ನಮಗೆ ಪ್ರಾಬ್ಲಮ್. ಅಲ್ಲಿ ಕೂಡ ನಾವು ಅದನ್ನೇ ಮುಂದುವರಿಸ್ತಾ ಹೋಗ್ತೇವೆ. ಆದರೆ ಇಲ್ಲಿ ನಮಗೆ ಏನಾಗ್ತದೆ, ನಮ್ಮನ್ನು ಅವೇರ್ನೆಸ್ಸಿಗೆ ತರುವಂಥದ್ದು, ನಮಗೆ ಒಂದು ಕಡಿವಾಣ ಹಾಕುವಂಥದ್ದು, ಇಲ್ಲಿ ಬೇಕಾದದ್ದು ನಮ್ಮ ಒಂದು ಮೇಯ್ನ್ ನಮ್ಮ ಗುರಿ. ಈ ರಂಜಾನ್ ಅಂತ ಹೇಳುವಾಗ ಈ ಕಲ್ಮಶಗಳನ್ನೆಲ್ಲ ತೆಗೆದು ಹಾಕುವಂತಹ, ಅದು ದೇಹದಲ್ಲಿರುವ ಕಲ್ಮಶವು ಮನಸ್ಸಿನಲ್ಲಿರುವ ಕಲ್ಮಶ ಎರಡು ವ್ಯಾಕ್ಯೂಮ್ ಕ್ಲೀನರ್ ಇದ್ದ ಹಾಗೆ. ಈಗ ನಾವು ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಹೇಗೆ ಅದನ್ನೆಲ್ಲ ತೆಗೆಯುವಂಥದ್ದು, ಅದೇ ಟೈಪ್ ಅಲ್ಲಿ ಆಗಿರ್ತದೆ ಆಕ್ಚುಲಿ ಇದು. ಆದ್ರೆ ಅದು ಹೆಚ್ಚಾಗಿ ಅರ್ಥ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಮ್ಮ ಜನರು ಅದನ್ನು ಅರ್ಥ ಮಾಡ್ತಾ ಇಲ್ಲ, ಯಾವ ರೀತಿ ನಾವು ಇದನ್ನು ಯೂಸ್ ಮಾಡಬೇಕು. ರಂಜಾನಿಗೆ ನಮ್ಮಿಂದ ಕೆಲವು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ, ನಾವು ಹೌದು ಈ ರೀತಿಯಾಗಿ ನಾವು ಬೆಳೆದು ಒಂದು ರಂಜಾನ್ ಮುಗಿಯುವಾಗ ನಾನು ಈ ರೀತಿ ಇರಬೇಕು ಅಂತ ಹೇಳಿ. ಅದು ರಂಜಾನಿಗೆ ಕೂಡ ನಮ್ಮಲ್ಲಿ ಕೆಲವು ಎಕ್ಸ್ಪೆಕ್ಟೇಷನ್ಸ್ ಇರ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ತುಂಬ ಸುಲಭದಲ್ಲಿ ಹೋಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ರಂಜಾನ್ ಅಂತ ಹೇಳುವಾಗ ಉಪವಾಸ ಅಂದರೆ ಹಸಿವು, ಬರೀ ಹೊಟ್ಟೆಯಲ್ಲಿ ಇರ್ತೇವೆ. ನಾರ್ಮಲ್ ಆಗಿ ನಾವು ಬರೀ ಹೊಟ್ಟೆಯಲ್ಲಿರುವಾಗಲೂ ಕೂಡ ನಮ್ಮ ಮಾನಸಿಕ ಸ್ಥಿಮಿತ ಕಳ್ಕೊಳ್ತೇವೆ. ಹೌದು, ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತದೆ ಅದು ಹೊಟ್ಟೆ ಕರಿಯಿರೋದು. ಸೊ ಇಂಥ ಸಂದರ್ಭದಲ್ಲಿ ನಾವು ಇದನ್ನು ಸಮತೋಲನ ತರುವುದು ಹೇಗೆ ಅಂತ, ಈ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ? ಏನಂತ ಹೇಳಿದರೆ, ಹೆಚ್ಚಾಗಿ
ಜನರು ತಮ್ಮ ಬಗ್ಗೆ ಅವರು ಆಲೋಚನೆ ಮಾಡೋದು ಕಮ್ಮಿ, ಎಲ್ಲರ ಬಗ್ಗೆ ಆಲೋಚನೆ ಮಾಡ್ತಾ ಇರೋದು. ಈಗ ಪುರುಷರಾದರೆ ಮಕ್ಕಳ ಬಗ್ಗೆ ಆಗಿರಲಿ, ಎಡ್ಯುಕೇಷನ್ ಆಗಿರಲಿ, ವೈಫ್ ಇವರ ಅಂದರೆ ನನ್ನ ಕುಟುಂಬ, ನಮ್ಮ ಸಂಬಂಧ ಮತ್ತು ಮನೆಗೆ ಬೇಕಾದದ್ದು ಖರ್ಚು ಏನು ಮಾಡಬೇಕು ಅದನ್ನೆಲ್ಲವನ್ನು ಅವರು ರೆಸ್ಪಾನ್ಸಿಬಿಲಿಟಿ ತೆಗಿತಾರೆ. ಅದೇ ರೀತಿ ಸ್ತ್ರೀಯರು ಕೂಡ ಮನೆಯಲ್ಲಿ ಹಾಗೇನೆ ಎಲ್ಲರ ವಿಷಯವನ್ನು ಅವರು ಪರಿಗಣಿಸ್ತಾರೆ. ಆದರೆ ತಮ್ಮ ಬಗ್ಗೆ ಅವರ ಒಂದು ಇದು ಅವೇರ್ನೆಸ್ ಕಮ್ಮಿ ಆಗಿರ್ತದೆ, ಅದಕ್ಕೆ ಒಂದು ಅಟೆನ್ಷನ್ ಕಮ್ಮಿ ಆಗಿರ್ತದೆ. ಅಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ, ನನಗೆ ಏನು ಬೇಕು, ನಾನು ಏನು ಮಾಡಬೇಕು, ನನ್ನಿಂದ ಏನು ಆಗಬೇಕಿತ್ತು ಅದನ್ನು ಯಾಕೆ ನಾನು ಮಾಡ್ತಾ ಇಲ್ಲ. ಅಂದರೆ ಒಂದು ಕಂಪ್ಲೀಟ್ ಆಗಿ ಹೊಲಿಸ್ಟಿಕ್ ಆಗಿ ನನ್ನ ಡೆವಲಪ್ಮೆಂಟ್ ಹೇಗೆ ಆಗಬೇಕು ಅದು ನಾವು ಮಾಡ್ತಾ ಇಲ್ಲ. ಅದು ಮೇನ್ ಪ್ರಾಬ್ಲಮ್ ಆಗುವಂಥದ್ದು. ಹಲವರಿಗೆ ನಮ್ಮ ಕೆಲವು ಪ್ಯಾಷನ್ಸ್ ಇರ್ತದೆ, ಅದನ್ನು ನಾವು ಪೂರೈಸ್ತಾ ಇಲ್ಲ, ಅದನ್ನು ಬಲಿ ಕೊಡ್ತೇವೆ. ಗಿಲ್ಟ್ ಫೀಲಿಂಗ್ ಆಗ್ತಾ ಇರ್ತದೆ, ನಾನು ಕೂಡ ಮಾಡ್ಬೋದಿತ್ತು, ನನ್ನಿಂದ ಕೂಡ ಏನಾದರೂ ಆಗ್ಬೋದಿತ್ತು. ಈ ಫೀಲಿಂಗ್ ತುಂಬ ಜಾಸ್ತಿ ಆಗುವಂಥದ್ದು ಇದು ರಂಜಾನಲ್ಲಿ ಕೆಲವರಿಗೆ ಜಾಸ್ತಿ ಆಗ್ತದೆ. ಅದು ಕೂಡ ಇರ್ತದೆ. ಅಂದರೆ ಅವರು ಕಂಪ್ಲೀಟಾಗಿ ಡಿಟ್ಯಾಚ್ ಆಗಿ ತಮ್ಮ ಸೆಲ್ಫಿಂದ ಅವರು ಡಿಟ್ಯಾಚ್ ಆಗಿರ್ತಾರೆ. ಬೇರೆ ಕಡೆ ಎಲ್ಲರ ಅಟೆನ್ಷನ್ ಅವರ ಮೇಲೆ ಇರ್ತದೆ, ಅವರು ಕೂಡ ಎಲ್ಲರ ಅಟೆನ್ಷನ್ ಅವರು ಗ್ರ್ಯಾಬ್ ಮಾಡಿರ್ತಾರೆ. ಆದರೆ ಸೆಲ್ಫಿಗೆ ಏನು ಬೇಕು, ಹೈಲೈಟ್ ಎಲ್ಲಿ ಆಗಬೇಕಿತ್ತು ಅದು ಆಗ್ತಾ ಇಲ್ಲ. ಅದು ಮೇನ್ ಪ್ರಾಬ್ಲಮ್. ನಾನು ಮೂಲೆಗೆ ತಳ್ಳಲ್ಪಟ್ಟಿದ್ದೇನೆ ಅಂತ ಮನಸ್ಥಿತಿ. ಹೌದು. ಅದರಲ್ಲಿ ಆಗುವಾಗ ನಮ್ಗೆ ಏನಾಗ್ತದೆ, ನಾವು ನಮ್ಮ ಸೆಲ್ಫನ್ನಲ್ಲಿ ನಾವು ಡಿಟ್ಯಾಚ್ ಮಾಡಿದಾಗ ನಮಗೆ ಸ್ಪಿರಿಚುವಲಿ, ಆಧ್ಯಾತ್ಮಿಕವಾಗಿ ನಮಗೆ ಕನೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಇನ್ನೂ ಜಾಸ್ತಿ ನಮ್ಮ ಏನು ಹಾರ್ಮೋನ್ಸ್ ಎಲ್ಲ ಏರುಪೇರು ಆಗುವಂಥದ್ದು ಇದೆಲ್ಲ ಆಗ್ತದೆ. ನಮಗೆ ಬೇಕಾದದ್ದು ಕೆಲವೊಮ್ಮೆ ನಿದ್ದೆ ಆಗಿರ್ಬೋದು, ಕೆಲವೊಮ್ಮೆ ನಮಗೆ ಡಿಹೈಡ್ರೇಷನ್ ಆಗಿರ್ಬೋದು, ಅದಕ್ಕೆ ಹೈಡ್ರೇಟ್ ಮಾಡುವಂಥದ್ದು ನಮಗೆ ಆಗಿರ್ಬೋದು, ಅಥವಾ ನಮ್ಮ ಡಯಟ್ ಪ್ಲ್ಯಾನ್ ಇರ್ಬೋದು. ನಮಗೆ ನಾವು ಅದನ್ನು ನೋಡ್ತಾನೇ ಇಲ್ಲ. ಅಂದರೆ ನನ್ನ ಮಕ್ಕಳಿಗೆ ಏನು ಬೇಕು, ನನ್ನ ಗಂಡನಿಗೆ ಏನು ಬೇಕು, ಅಥವಾ ನಾವು ನಮ್ಮ ಬಂಧುಗಳಿಗೆ ಏನು ಬೇಕು ಅದರಲ್ಲಿ ಆದ್ಯತೆ ಕೊಡ್ತಾ ಇದ್ದಾರೆ ಮಹಿಳೆಯರು. ಸೊ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ, ಅಂದರೆ ಇದು ಆರೋಗ್ಯ ಅಂದರೆ ದೇಹದ ಆರೋಗ್ಯ ಅಂದರೆ ಮನಸ್ಸಿನ ಆರೋಗ್ಯದ ಬಗ್ಗೆ ಎರಡು ಆರೋಗ್ಯ ನಾವು ನೋಡಿಕೊಳ್ಬೇಕು. ಅದಾದ್ರೆ ಹಾಗಾಗಿ ನಮ್ಮಲ್ಲಿ ಅದು ಪ್ರಾಬ್ಲಮ್ ಬರ್ತಾ ಇರ್ತದೆ. ಈಗ ನೋಡಿ, ಅಲ್ಲಾಹನು ಕುರಾನ್ನಲ್ಲಿ ಹೇಳಿದ್ದು ಕುಲ್ಲು ಆದಮ್ ಹತ್ತಾವುನ್ ಅಂತ ಹೇಳಿದ್ದಾನೆ. ಅದೇ ರೀತಿ ಲಕ್ಕದ್ ಖಲಕ್ನಲ್ ಇನ್ಸಾನ ಫಿ ಅಹ್ಸನಿ ತಕ್ವೀಮ್ ಅದು ಕೂಡ ಹೇಳಿದ್ದಾನೆ. ನಾನು ನಿಮ್ಮನ್ನು ಕಂಪ್ಲೀಟ್ ಆಗಿ ಒಂದು ಬೆಸ್ಟ್ ಸ್ಟೇಚರಲ್ಲಿ ನಾನು ನಿಮ್ಮನ್ನು ಕ್ರಿಯೇಟ್ ಮಾಡಿದ್ದೇನೆ. ಅದೇ ರೀತಿ ಖುಲಿಕಲ್ ಇನ್ಸಾನ ಲೈಫಾ ಅಂತ ಕೂಡ ಹೇಳಿದ್ದಾನೆ. ನಾನು ನಿಮ್ಮನ್ನು ವೀಕಾಗಿ ಸೃಷ್ಟಿಸಿದ್ದೇನೆ, ಅಂದರೆ ಇನ್ಸಾನನ್ನು, ಮನುಷ್ಯರನ್ನು ವೀಕಾಗಿ ಸೃಷ್ಟಿಸಲ್ಪಡಲಾಗಿದೆ ಅಂತ ಹೇಳಿ. ಅದರ ಅರ್ಥ ಏನು? ಆ್ಯಕ್ಚುಲಿ ನಮಗೆ ಬೇಕಾದದ್ದು ನಮ್ಮನ್ನು ವೀಕಾಗಿ ಸೃಷ್ಟಿಸಿದ್ದು ಹೌದು, ಆದರೆ ನಮಗೆ ಬೇಕಾದ ಎಲ್ಲವನ್ನು ನಾವು ಡಿಟಾಕ್ಸ್ ಮಾಡಿ, ನಮಗೆ ಯಾವ ಶಕ್ತಿ ನಮಗೆ ಬೇಕು ನಮ್ಮ ಸೆಲ್ಫನ್ನು ಡೆವಲಪ್ ಮಾಡಲಿಕ್ಕೋಸ್ಕರ ಅದನ್ನೆಲ್ಲವನ್ನು ಬೈ ಡಿಫಾಲ್ಟ್ ನಮ್ಮಲ್ಲಿ ಅಲ್ಲಾಹನು ಹಾಕಿದ್ದಾನೆ. ಯೂಸ್ ಮಾಡ್ತಾ ಇಲ್ಲ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈಗ ಯಾವುದಾದ್ರೂ ಏನಾದರೂ ಒಂದು ಪ್ರಾಬ್ಲಮ್ ಬರಲಿ, ನಾವು ಆವಾಗಲೇ ಹೇಳ್ತೇವೆ ಇನ್ನಿ ಸಾಯಿ ಮತ್ತು ನಾನು ಉಪವಾಸದಲ್ಲಿದ್ದೇನೆ, ನನಗೆ ಈಗ ನಾನು ಅದು ಮಾಡಬಾರ್ದು, ಈ ರೀತಿ ಮಾಡಬಾರ್ದು. ಅಂದರೆ ಏನು? ನಮ್ಮಲ್ಲಿ ಆ ವಿಷಯ ನಮಗೆ ಗೊತ್ತಿದೆ, ನಾನು ಮಾಡಬೇಕಂತ ಹೇಳಿ ನನ್ನ ಬಾಡಿಗೆ ಕೂಡ ಗೊತ್ತುಂಟು, ನನ್ನ ಮನಸ್ಸಿಗೆ ಕೂಡ ಗೊತ್ತುಂಟು. ಅದನ್ನು ನಮಗೆ ಆ ಒಂದು ತಿಂಗಳು ನಾವು ಅದನ್ನು ಕಂಟ್ರೋಲ್ ಮಾಡ್ತೇವೆ. ಮಾಡ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ನಾವು ಮೈಂಡ್ ಸೆಟ್ಟೇ ತರುವಂಥದ್ದು ಒಂದು ತಿಂಗಳಿಗೋಸ್ಕರ ಮಾತ್ರ ಅಂತ. ಅದು ಮತ್ತೆ ಅದು ಪುನಃ ನಮಗೆ ಅದನ್ನು ರಿಪೀಟ್ ಮಾಡಿ ನಾವು ಹೇಳ್ತೇವೆ. ಓಕೆ, ನಾವು ವೈಯಕ್ತಿಕವಾಗಿ ಮಾತಾಡಿದ್ದೇವೆ, ಮಹಿಳೆಯರ ಬಗ್ಗೆ, ಪುರುಷನ ಬಗ್ಗೆ ಹೇಳಿದ್ರಿ. ಬಟ್ ಒಂದು ಕುಟುಂಬ ಅಂತ ಹೇಳುವಾಗ ಈ ಭಾವನಾತ್ಮಕ ವಿಷಯಗಳು ಹಂಚಿಕೊಳ್ಳುವಂಥದ್ದು ಇರ್ತದೆ, ಅಥವಾ ಮಾನಸಿಕ ಯೋಗಕ್ಷೇಮ ಅಂದರೆ ಇರ್ತದೆ. ಸೊ ಅದನ್ನು ಈ ರಂಜಾನ್ ಹೇಗೆ ನಮಗೆ ಸಮತೋಲನ ಮಾಡಿಕೊಡ್ತದೆ, ಅಥವಾ ಹೇಗೆ ಪಡಿಸ್ಕೊಳ್ಬಹುದು ಅದಂತ ನೋಡಿ. ಹೆಚ್ಚಾಗಿ ಕೌನ್ಸಿಲಿಂಗಲ್ಲಿ ಮತ್ತು ನಮ್ಮ ಕೋಚಿಂಗ್ ಪೇರೆಂಟ್ಸಿಗೆಲ್ಲ ನಾನು ಮಾಡ್ತಾ ಇರುವಾಗ ನಾನು ಅದನ್ನೇ ಹೇಳ್ತಾ ಇರೋದು, ಈ ಒಂದು ಟೈಮ್ ಇದೆಯಲ್ಲ, ತುಂಬ ನಮಗೆ ಸಿಗುವಂಥ ಬೋನಸ್ ಇದು. ಈ ಟೈಮ್ ರಂಜಾನ್ ಟೈಮ್ ಅಂತ ಹೇಳುವಾಗ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ, ಫ್ಯಾಮಿಲಿಯಲ್ಲಿ ಸಿಗುವಂತಹ ಒಂದು ಬೋನಸ್. ಯಾವುದಾದ್ರೂ ಒಂದು ವಿಷಯ ತೆಗೆದು ಅವರೊಟ್ಟಿಗೆ ಒಂದು ಮಾತಾಡಬೇಕು, ಅವರೊಟ್ಟಿಗೆ ಒಂದು ನಾವು ಆ ವಿಷಯವನ್ನು ಚರ್ಚಿಸಬೇಕು. ಅವರ ಮನಸ್ಸಲ್ಲಿ ಏನಿದೆ ಅಂದರೆ ನಾವು ನಮ್ಮ ಅಡ್ವೈಸ್ ಹೇಳುವಂಥದ್ದಲ್ಲ, ಚರ್ಚೆ ಮಾಡುವಂಥದ್ದು. ಪರಸ್ಪರ ಅವರ ಒಪಿನಿಯನನ್ನು ನಾವು ಶೇರ್ ಮಾಡಿ, ನಮ್ಮ ಒಪಿನಿಯನ್ ಆಚೆ ಶೇರ್ ಮಾಡುವಂತಹ ಕೆಲವು ವಿಷಯ ಇರ್ತದೆ, ಅಂಥದ್ದನ್ನು ನಾವು ಹೆಚ್ಚಾಗಿ ಮಾಡುವಂಥದ್ದು. ಆವಾಗ ಅವರು ಎಲ್ಲಿ ಇದ್ದಾರೆ, ಯಾವ ಲೆವೆಲಲ್ಲಿ ಇದ್ದಾರೆ ಅವರಿಗೆ ನಮಗೆ ಕೂಡ ಗೊತ್ತಾಗ್ತದೆ, ನಮ್ಮ ಲೆವೆಲ್ ಅವರಿಗೆ ಗೊತ್ತಾಗ್ತದೆ. ಪ್ಲಸ್ ನಮ್ಮಲ್ಲಿ ಆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಬಾಂಡಿಂಗ್ ಇರುವಾಗ ಇದು ಜಾಸ್ತಿ ಆಗ್ತಾ ಹೋಗ್ತದೆ. ಒಂದೊಂದು ವಿಷಯ ನಾನೇನು ನೀವು ಮಾಹಿರ್ ಆಗಿರಬೇಕು ಅಥವಾ ನಿಮಗೆ ಕುರಾನ್ ಫುಲ್ ಗೊತ್ತಿರಬೇಕು ಅದನ್ನೇ ಹೇಳೋದಲ್ಲ. ಯಾವುದಾದ್ರೂ ಒಂದು ವಿಷಯ ನಮಗೆ ಗೊತ್ತಿಲ್ಲ. ಉದಾಹರಣೆ ಕೊಡ್ಬೋದಾ? ಈಗ ಎಕ್ಸಾಂಪಲ್, ನಾನು ನಿನ್ನೆ ಒಂದು ಸೂರ ಓದ್ತಾ ಇದ್ದೆ, ನಾನು ಸ್ಟಡಿ ಮಾಡ್ತಾ ಇದ್ದೆ, ಸಣ್ಣ ಒಂದು ಸೂರ ಅಲ್ ಅಸ್ರ್. ನನಗೆ ಏನಾಯಿತು, ಸಡನ್ ಅಸ್ರ್ ಅಂತ ಹೇಳುವಾಗ ಮಕ್ಕಳು ಕೇಳಿದ್ರು, ಇಷ್ಟು ಸಣ್ಣ ಸೂರ ನೀವು ಯಾಕೆ ಈಗ ಸ್ಟಡಿ ಮಾಡಬೇಕು ಅಂತ.
ಆಗ ನಾನು ಹೇಳಿದೆ, ನಾನು ಕೆಲವು ವಿಷಯ ಸ್ಟಡಿ ಮಾಡಿ ನಾವು ಮಾತಾಡುವ ಇದರ ಬಗ್ಗೆ ಅಂತ. ಕೆಲವು ವಿಷಯ ನಾನು ಮಾತಾಡಿದೆ, ಆ ಮಕ್ಕಳು ಬಂದು ಕೇಳಿದರು, ಏನೆಲ್ಲ ಗೊತ್ತಾಯಿತು ಈಗ ಈ ವಿಷಯ ನೀವು ಸ್ಟಡಿ ಮಾಡಿ ಏನಾಯಿತು? ಆಗ ನಾನು ಹೇಳಿದೆ, ಸುರ ಹಸಿರಲ್ಲಿ ಕೆಲವು ವಿಷಯಗಳನ್ನು ಹೇಳುವಾಗ ನನ್ನ ಒಪಿನಿಯನ್ ಈ ರೀತಿ ಎಲ್ಲ ಬಂತು ಅಂತ. ಆಗ ಮಕ್ಕಳು ಸ್ಟಾರ್ಟ್ ಮಾಡಿದರು ಸ್ಟೋರಿ ಹೇಳಲಿಕ್ಕೆ. ಐಸ್ನ ಬಗ್ಗೆ ಒಂದು ಹೇಳಿ, ನಾನೊಂದು ಐಸ್ ಇದೊಂದು ಸ್ಟೋರಿ ನೋಡಿದ್ದೇನೆ, ನನಗೆ ಅದನ್ನು ಈಗ ಅಸೋಸಿಯೇಟ್ ಮಾಡಲಿಕ್ಕೆ ಆಗ್ತದೆ. ಐಸ್ ಒಬ್ಬರು ತಲೆಯಲ್ಲಿ ಹೊತ್ತುಕೊಂಡು ಬಂದು ಮರದ ಅಡಿಯಲ್ಲಿ ನಿಂತು ಅವರು ಮಲಗಿದಾಗ ಇಡೀ ಐಸ್ ಎಲ್ಲ ಕರಗಿ ಹೋಯಿತು ಅಂತ. ಆಗ ನನಗೆ ಈಗ ಅನಿಸ್ತದೆ ಅದು ವೇಸ್ಟ್ ಆಯ್ತಲ್ಲ, ಈಗ ನಮ್ಮ ಟೈಮ್ ಕೂಡ ಹೀಗೇನೆ ವೇಸ್ಟ್ ಆಗೋದಲ್ಲ ಅಂತ. ಯಾಕೆ ಆ ರೀತಿ ಬಂತು? ಅವರು ಯಾಕೆ ಆ ರೀತಿ ಅಸೋಸಿಯೇಟ್ ಮಾಡಿ ಆವಾಗಲೇ ಆ ಸ್ಟೋರಿಯನ್ನು ಕನೆಕ್ಟ್ ಮಾಡಿ ಇಲ್ಲಿ ಹೇಳಿದರು ನೋಡಿ. ಆವಾಗ ನಮಗೆ ಗೊತ್ತಾಗ್ತದೆ, ನಮ್ಮ ಮಕ್ಕಳಿಗೆ ಕೂಡ ಕೆಲವು ವಿಷಯ ಗೊತ್ತಿರ್ತದೆ, ನಮಗೆ ಕೂಡ ಕಲೀಲಿಕ್ಕೆ ಆಗ್ತದೆ ಆ ಟೈಮಲ್ಲಿ. ಸಣ್ಣ ಸಣ್ಣ ವಿಷಯ ಆಗಿದ್ದರೂ ಕೂಡ ಅದನ್ನು ನಾವು ಪ್ರಯಾರಿಟಿ ತೆಗೆದು ಅವರಿಗೋಸ್ಕರ ನಾವು ಒಂದು 10 ನಿಮಿಷ ನಾವು ಮಾತಾಡಿದರೆ ಅವರ ಒಂದು ಜೀವನ ಚೇಂಜ್ ಆಗುವಂತಹ ಪರಿಸ್ಥಿತಿ ಕೂಡ ಬರ್ತದೆ. ಅದರಲ್ಲಿ ನಮಗೆ ಇದೇ ಬೇಕಾದದ್ದು ಆ್ಯಕ್ಚುಲಿ. ಈಗಿನ ಟೈಮಿಗೆ ನಮಗೆಲ್ಲವನ್ನು ಅಡ್ವೈಸ್ ಮಾಡೋದು, ಸೊಲ್ಯೂಷನ್ ಕೊಡೋದೆಲ್ಲ ಬೇಕಾದದ್ದು. ಅವರಲ್ಲಿ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ನಾವು ಏನಾದರೂ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿ ಆ ಕಾನ್ವರ್ಸೇಷನನ್ನು ಚಂದ ಆರ್ಗ್ಯುಮೆಂಟ್ ಇಲ್ಲದೆ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ತಗೊಂಡು ಹೋಗುವಾಗ ಬಾಂಡಿಂಗ್ ಹೆಚ್ಚಾಗ್ತದೆ, ಅವರ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಜಾಸ್ತಿ ಆಗ್ತದೆ. ಓಕೆ, ಕನೀಸ್ ಫಾತಿಮಾರವರೇ, ನಾವು ರಂಜಾನ್ ವಿಷಯದಲ್ಲಿ ಸೀಮಿತ ಸಮಯದಲ್ಲಿ ಮಾತಾಡಬೇಕಾಗಿದೆ. ನಿಮ್ಮ ಹತ್ರ ಬಹಳಷ್ಟು ವಿಷಯಗಳಿದ್ದಾವೆ, ಅದು ಇನ್ನೊಂದು ಸಮಯ ನಾವು ತಗೊಳ್ಬೇಕು ಅಂತ ಅನಿಸ್ತಾ ಇದೆ. ಬಟ್ ಇವತ್ತಿನ ವಿಷಯದಲ್ಲಿ ಕೌಟುಂಬಿಕ ವಿಷಯದ ಬಗ್ಗೆ ಮಾತಾಡಿದಿರಿ, ನಿಮ್ಮ ವೈಯಕ್ತಿಕವಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥ ಮತ್ತು ರಂಜಾನ್ ಅದಕ್ಕೆ ಹೇಗೆ ಪೂರಕವಾಗಿ ವ್ಯವಸ್ಥೆ ಮಾಡಿಕೊಡ್ತದೆ ಅಂತ ಹೇಳಿದಿರಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದ ನಿಮಗೆ. ಥ್ಯಾಂಕ್ ಯು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.